ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಏನಂದರೆ ಇವತ್ತು ಶಿವರಾತ್ರಿ ಹಬ್ಬ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೆಲವೊಬ್ಬರು ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಅಂದರೆ ಜಾಗರಣೆ ಇರುತ್ತೆ, ಸೊ ಇಡೀ ದಿನ ಏನು ತಿನ್ನಲ್ಲ, ಆ ಥರ ಸೆಲೆಬ್ರೇಷನ್ಸ್ ಇರುತ್ತೆ. ಬಟ್ ನಂದೇನಿಲ್ಲ, ನಾರ್ಮಲ್ ಸಿಂಪಲ್ ಹಬ್ಬ ಇದು. ಅಂದರೆ ಅಡುಗೆ ತಿಂಡಿ ಎಲ್ಲ ಮುಗಿಸಿ ಊಟ ಮಾಡ್ಬೋದು. ಸೊ ನಾನು ಇವತ್ತು ರೂಲ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ ತಿಂಡಿ ಊಟ ಎಲ್ಲ ಒಟ್ಟಿಗೆ ಮಾಡಿಬಿಟ್ಟು ಹಬ್ಬನೂ ಕೂಡ ಬೇಗ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಂದು ಆಲ್ಮೋಸ್ಟ್ ಕೆಲಸ ನಿನ್ನೆನೇ ಮುಗ್ದೋಗ್ಬಿಟ್ಟಿದೆ. ಅಂದರೆ ಇವತ್ತಿಗೇನು ಪ್ರಿಪ್ರೇಷನ್ಸ್ ಬೇಕು, ಮಾವಿನ ಎಲೆ ಕೊಯ್ಯೋದಾಗಿರಲಿ, ಹೂ ಮತ್ತು ಎಲೆ ಕೊಯ್ದಿಟ್ಕೊಂಡಿದ್ದೀನಿ, ಮತ್ತು ಕೆಳಗಡೆ ಎಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಸೊ ಅದೆಲ್ಲ ಮುಗ್ದೋಗಿದೆ. ಇವತ್ತಿಂದು ಮೇನ್ ಪೆಂಡಿಂಗ್ ವರ್ಕ್ ಏನಂತಂದರೆ ಅಡುಗೆ ಮಾಡೋದು. ಸೊ ನಾನು ಇವಾಗ 5 ಗಂಟೆಗೆ ಎದ್ದು ಕೆಳಗೆ ಹೋಗಿ ಎಲ್ಲ ಅಡುಗೆ ಮಾಡಿಟ್ಟು ಬಂದಿದ್ದೀನಿ. ಇವಾಗ ನೈವೇದ್ಯ ಹಾಕಿ ಊಟ ಮಾಡಿದ್ರೆ ಆಯಿತು. ಸೊ ನಾನೇನೇನು ಮಾಡಿದೆ ಅಂತ ಹೇಳಿ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ ಗೈಸ್? ಹಬ್ಬ ಅಲ್ವಾ, ಸೊ ಹಾಗಾಗಿ ಹೂ ಕಟ್ಟೋಣ, ದೇವ್ರಿಗೆ ಮುಟ್ಸೋಣ ಅಂತ ಹೇಳಿ ಕೊಯ್ಯಕ್ಕೆ ಬಂದಿದ್ದೀನಿ. ಅವನ ಇದು ಮಾವಿನೆಲ್ಲ ತೊಗೊಳ್ಳೋಣ ಬಾ, ನಾ ತೊಗೋತೀನಿ. ಗೈಸ್ ಹಬ್ಬಕ್ಕೆ ಏನಂತೀರ, ಮಾವಿನ ಎಲೆ ಕೊಯ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸಖತ್ತಾಗಿದೆ ಅಲ್ಲ, ಮೇ ಬಿ ಇವಾಗ ಚಿಗುರ್ತಾ ಇದೆ ಅನಿಸುತ್ತೆ. ಗೈಸ್ ಹಬ್ಬದ ಪ್ರಯುಕ್ತ ಮಾವಿನ ಎಲೆ ಮತ್ತು ಹೂವು ರೆಡಿಯಾಗಿದೆ. ಜೊತೆಗೆ ನಾನು ಸ್ವಲ್ಪ ಹಾಲು ಅದು ತೊಗೊಂಡು ಬಂದೆ. ಇವಾಗ ಏನು ಮಾಡೋಣ ಅಂತಂದರೆ ಇಲ್ಲೆಲ್ಲ ವಾಶ್ ಮಾಡೋಣ, ಜೊತೆಗೆ ಹೊಸ ರಂಗೋಲಿ ಹಾಕೋಣ. ಓಕೆ. ಆ್ಯಂಡ್ ನನ್ನ ಗಾಡಿ ತೊಳಿಬೇಕು ಗೈಸ್, ತುಂಬ ದಿನ ಆಗಿದೆ ತೊಳೆದೆ. ಸೊ ಅದನ್ನು ತೊಳೆದ್ಬಿಡೋಣ. ಏನು ತಣ್ಣಗಾಗ್ತದೆ. ಸೊ ಇವಾಗ ರಂಗೋಲಿ ಹಾಕಿದ್ದೀನಿ ಆ್ಯಂಡ್ ಗಾಡಿ ಕೂಡ ತೊಳೆದಿದ್ದೀನಿ. ಇದಕ್ಕೆ ಏನೋ ಬಣ್ಣ ಹಾಕೋಣ. ಸೊ ರಂಗೋಲಿ ಪಾರ್ಟ್ ಮುಗೀತು. ನನಗೆ ಗೊತ್ತಿಲ್ಲ ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಅಂಥೇಳಿ, ಬಟ್ ಚೆನ್ನಾಗಿ ಹಾಕಿದ್ದೀನಿ. ಫ್ರೀ ಹ್ಯಾಂಡ್ ರಂಗೋಲಿ ಇದು, ಅಂದರೆ ಚುಕ್ಕಿ ಇಟ್ಟು ಹಾಕಿದ್ದಲ್ಲ. ಸೊ ಬನ್ನಿ ಇವಾಗ ಒಳಗೆ ಹೋಗೋಣ. ಆ್ಯಂಡ್ ಗೈಸ್ ಹಬ್ಬಕ್ಕೋಸ್ಕರ ಏನಂತಂದೆ ಅಂತಂದರೆ ಮಾವಿನೆಲೆ ಬಂದು ಇದು ಹೂ ಬಿಟ್ಟಿತ್ತು, ಕಟ್ಟಿಲ್ಲ. ಸೊ ನಾಳೆ ದೇವ್ರಿಗೆ ಮುಟ್ಸೋಣ ಅಂತ ಹೇಳಿ. ಆಮೇಲೆ ವೀಳ್ಯದೆಲೆ, ಸೊ ರಂಗೋಲಿ ಎಲ್ಲ ಹಾಕಾಯಿತು. ನಾಳೆ ಬೆಳಗ್ಗೆ ಮೇಲೆ ಹಾಕಿದ್ರೆ ಆಯ್ತು ಅಷ್ಟೇ. ಆ್ಯಂಡ್ ಗೈಸ್ ಇನ್ನೂ ಏನೇನು ತಂದೆ ಅಂತ ನೋಡೋದಾದರೆ ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ನಾಳೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸೊ ಅದಕ್ಕೆ ಮೊಸರು ಬಜ್ಜಿ ಮಾಡೋಕ್ಕೆ ಮೊಸರು ತೊಗೊಂಡ್ಬಂದೆ. ಯೂಶ್ವಲಿ ಹಬ್ಬದಲ್ಲಿ ನಮ್ಮ ಮನೇಲಿ ಈ ಥರ ಗೆಣಸು ಬೇಯಿಸಿ ಕೊಡ್ತಾಯಿದ್ರು. ಸೊ ಅದು ನೆನಪಾಯ್ತು ನನಗೆ, ತಿಂದರೆ ಆಯಿತು ಚೆನ್ನಾಗೇ ಇರುತ್ತೆ ಅಂತ ಹೇಳಿ ತೊಗೊಂಡು ಬಂದೆ. ಆಮೇಲೆ ಮೊಸರು ಬಜ್ಜಿ ಮಾಡೋಕ್ಕೆ ಸೌತೆಕಾಯಿ. ಸೊ ಅದಾದಮೇಲೆ ಹೇಳಿದೆ ಅಲ್ಲ ನಾನು ಪಲಾವ್ ಮಾಡೋಣ ಅಂತಿದ್ದೀನಿ ಅಂತ ಹೇಳಿ. ಸೊ ಅದಕ್ಕೆ 2 ಕ್ಯಾರೆಟ್ ತೊಗೊಂಡು ಬಂದೆ. ಆಮೇಲೆ ನಾನು ಹಾಲಿನ ಟೀ ಕುಡಿಯೋದು ಬಿಟ್ಟಿದ್ದೀನಿ, ಬಟ್ ನಾಳೆ ಪಾಯಸ ಮಾಡೋಣ ಅಂತ ಅನಿಸ್ತು. ಸೊ ಅದಕ್ಕೆ ಇದು ತೊಗೊಂಡು ಬಂದೆ. ಆಮೇಲೆ ಒಂದು ಕಾಯಿ ಇತ್ತು, ಅದು ಹಾಳಾಗಿಬಿಟ್ಟಿತ್ತು. ಸೊ ಅದಕ್ಕೆ ತೊಗೊಂಡು ಬಂದೆ. ಆಮೇಲೆ ನಾಳೆ ಪಾಲಕ್ ಇದು ಮಾಡೋಣ ಅಂತ ಅಂದ್ಕೊಂಡೆ, ಪಾಲಕ್ ದಾಲ್. ಸೊ ಹಾಗಾಗಿ ಪಾಲಕ್ ದಾಲ್ ತೊಗೊಂಡು ಬಂದೆ. ಇಷ್ಟು ನಾನು ಇವಾಗ ಹೋಗಿ ತೊಗೊಂಡು ಬಂದಿರೋದು. ಗೈಸ್ ಮಾವಿನೆಲೆನ ಕಟ್ಟಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಆ್ಯಂಡ್ ಇಲ್ಲೂ ಕೂಡ ಇದು ಚಿಗುರಿದ ಮಾವಿನೆಲೆ ಅನಿಸುತ್ತೆ, ತುಂಬ ಕ್ಯೂಟಾಗಿದೆ ಪಾಪ, ಸಣ್ಣಕ್ಕೆ. ಗೈಸ್ ನಾಳೆ ಹಬ್ಬಕ್ಕೆ ನನ್ನ ಫೇವ್ರೇಟ್ ಕಾಳು ಪಲ್ಯ ಮಾಡೋಣ ಅಂತ ನೆನೆಸಿಟ್ಟಿದ್ದೀನಿ. ಸೊ ನಾಳೆ ಹಬ್ಬ, ಇವತ್ತು ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ನಾನು ಕೊಯ್ದಿದ್ದು ಆ್ಯಕ್ಚುಲಿ ತುಂಬ ಕಡಿಮೆ ಅಂದ್ಕೊಂಡಿದ್ದೆ, ಎಷ್ಟು ಸಿಕ್ಕಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಮಲ್ಲಿಗೆ ಹೂವು. ಅಷ್ಟೇ ಹೂವು ಎಷ್ಟು ಉದ್ದಾಗಿದೆ ನೋಡಿ ಅಲ್ವಾ, ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ಲ, ಎಷ್ಟು ಉದ್ದ ಬಂದಿದೆ. ನನಗೆ ಮಲ್ಲಿಗೆ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ದೇವರಿಗೆ ಸ್ವಲ್ಪ ನಾನು ಮುಟ್ಕೊಳ್ಳೋಣ ಅಂತ ಇದ್ದೀನಿ, ನೋಡೋಣ. ಸೊ ನಾಳೆ ಹಬ್ಬ ಇರೋದು, ಇವತ್ತು ಶನಿವಾರ. ಇವತ್ತೆಲ್ಲ ಆಲ್ಮೋಸ್ಟ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಾಳೆ ಅಡುಗೆ ಮಾಡಿ ಬೆಳಗ್ಗೆ ತಿಂಡಿಗೇ ಹಬ್ಬ ಮುಗಿಸೋಣ ಅಂತ ಇದ್ದೀನಿ. ತಿಂಡಿಗೇ ಎಲ್ಲನೂ ಮಾಡಿಬಿಟ್ಟು ಹಬ್ಬ ಮುಗಿಸೋಣ, ಪೂಜೆ ಮಾಡಿ ಅಂತ ಇದ್ದೀನಿ. ಸೊ ನೋಡೋಣ ಗೈಸ್, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಈ ವ್ಲಾಗ್ನ ನಿಮಗೆ ಗೊತ್ತಾಗುತ್ತೆ ನಾನು ಏನೇನು ಮಾಡಿದೆ ಹಬ್ಬದ ದಿನ ಅಂತ ಹೇಳಿ ಅಂತ. ಓಕೆನಾ? ಆ್ಯಂಡ್ ಇದು ಪಲಾವ್ ಮಾಡೋಕ್ಕೆ ನಾನು ಯಾವತ್ತೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಲ್ಲ. ಶುಂಠಿ ಬೆಳ್ಳುಳ್ಳಿನ ನಾನು ರಾಗೆ ಯೂಸ್ ಮಾಡೋದು. ಆ್ಯಂಡ್ ಇದು ಕೂಡ ಪಲಾವ್, ರಾಜ್ಮಾ ಕಾಳು ಮತ್ತು ಇನ್ನೊಂದು ಗ್ರೀನ್ ಪೀಸ್ ಬರುತ್ತಲ್ಲ, ಸೊ ಅದು ಎರಡೂ ನನಗೆ ಇದು ಇಷ್ಟ, ಅದು ಹಾಕಿದ್ರೆ. ಸೊ ಹಂಗಾಗಿ ಎರಡೂ ನೆನೆಸಿಟ್ಟಿದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್. ಈಗ ಟೈಮ್ ಒಂದು 5:13. ಆ್ಯಕ್ಚುಲಿ ನಾನು ಎದ್ದಿದ್ದು 5ಗೆ.
ಯಾಕೆ ಅಂತಂದರೆ ಇವತ್ತು ಹಬ್ಬ ಅಲ್ವಾ, ಸೊ ಬೇಗ ಬೇಗ ಎಲ್ಲನೂ ಮಾಡಿಬಿಡ್ಬೇಕು ಅಂತ ಹೇಳಿ ಅಂತ. 2 ವರ್ಷದ ಹಿಂದೆ ನನ್ನ ನಾನು ತಿರುಗಿ ನೋಡಿಕೊಂಡಾಗ ಇದು ನಾನೇನಾ ಅಂತ ನನಗೆ ಅನಿಸುತ್ತೆ. ಒಬ್ಬರು ದೋಸೆ ಮಾಡಿದ್ರೆ ನೀವು ಹೆಂಗೆ ದೋಸೆ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಇದ್ದೆ. ಕಾಳುಗಳು ಬೇಳೆಗಳು ಡಿಫ್ರೆನ್ಸ್ ಗೊತ್ತಿರಲಿಲ್ಲ. ಅಮ್ಮ ನನಗೆ ಏನಂದರೆ ಏನೋ ಮಾಡಿಸೇ ಇಲ್ಲ. ಅಂದರೆ ನನಗೆ ಯಾವುದ್ರದ್ದು ಅಡುಗೆ ಹೇಗೆ ಮಾಡ್ತಾರೆ ಮತ್ತು ಹೇಗೆ ಪ್ರಾಸೆಸ್ ನನಗೆ 0 ಐಡಿಯಾ. ಬಟ್ ಇವಾಗ ನೋಡಿದ್ರೆ ನಾನು ಪ್ರೋ ಆಗಿಬಿಟ್ಟಿದ್ದೀನಿ. ಸೊ ಎಲ್ಲನೂ ಪಟ್ಪಟ ಅಂತೇಳಿ ಮಾಡಿಬಿಡ್ತೀನಿ. ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ರೈಸ್ ಇಟ್ಕೊಂಡೆ, ಆಮೇಲೆ ಪಲಾವ್ಗೆ ರೆಡಿ ಮಾಡಿಕೊಂಡೆ, ಅದಾದಮೇಲೆ ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ದಟ್ ಎಲ್ಲನೂ ಬೇಗ ಬೇಗ ಆಗೋಯಿತು. ಸೊ ಅಷ್ಟೇ ಗೈಸ್, ಏನೋ ಅಂತಾರಲ್ಲ, ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತೇಳಿ, ಅಷ್ಟೇ ಲೈಫಲ್ಲಿ ಕೂಡ ಎಲ್ಲನೂ ಹಾಗೇ ಇರುತ್ತೆ. ನಾನು ಫಸ್ಟ್ ಟೈಮ್ ಪಾಯಸ ಮಾಡ್ತಿರೋದು, ನಿಮ್ಗೆ ಗೊತ್ತಾ? ನಾನು ಯಾವತ್ತೂ ಪಾಯಸ ಟ್ರೈ ಮಾಡಿರಲಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ಚೆನ್ನಾಗಿ ಬಂದಮೇಲೆ. ಗೈಸ್, ಪಾಯಸ ನೋಡೋಕ್ಕೇನೋ ಸಕ್ಕತ್ತಾಗಿದೆ, ಬಟ್ ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ. ನಾನು ದೇವ್ರ ಪೂಜೆ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ಹೇಳ್ತೀನಿ. ಆ್ಯಂಡ್ ರಸಮ್ ಕೂಡ ಮಾಡಿದ್ದೀನಿ. ಇಲ್ಲಿ ಪಾಯಸ ರೆಡಿಯಾಗಿದೆ. ಏನಂದರೆ ಇವಾಗ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿದ್ರೆ ಹಬ್ಬ ಮುಗ್ದೋಗುತ್ತೆ ಅಷ್ಟೇ. ಗೈಸ್, ಈಗ ಟೈಮ್ ನೋಡಿ 7 ಗಂಟೆ. 7 ಗಂಟೆ ಒಳಗೆ ನಂದು ಎಲ್ಲ ಅಡುಗೆ ಆಗೋಯ್ತು. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಒಂದು 5:40 ಹಾಗೆ ಅಂದ್ಕೊಳ್ಳಿ. 1 ಅವರಲ್ಲೇ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಪಲಾವ್ ಆಯಿತು, ಅನ್ನ ಸಾರಾಯಿತು, ಪಲ್ಯ ಆಯಿತು, 2 ಥರದ ಪಲ್ಯ ಮಾಡಿದ್ದೀನಿ. ಇವಾಗ ಕೋಸಂಬರಿ ಮತ್ತು ಮೊಸರು ಬಜ್ಜಿ ಮಾಡಿಬಿಟ್ರೆ ನಂದು ಅಡುಗೆ ಮುಗ್ದೋಯ್ತು. ಇಲ್ಲಿ ಕೋಸಂಬರಿ, ಇದು ಕೋಸಂಬರಿಗೆ ಇದು ಏನಪ್ಪ ಮೊಸರು ಬಜ್ಜಿಗೆ ಹೆಚ್ಚಿಟ್ಟಿದ್ದೀನಿ. ಅದು ಲಾಸ್ಟಲ್ಲಿ ತಿನ್ನೋ ಟೈಮಲ್ಲಿ ಹಾಕ್ಕೊಂಡ್ರೆ ಸಾಕು. ಸೊ ಇಲ್ಲಿಗೆ ನನ್ನ ಅಡುಗೆ ಫಿನಿಶ್ ಆಯಿತು 7 ಗಂಟೆಗೆ. ಇವಾಗ ದೇವ್ರ ಪೂಜೆ ಮಾಡಿಬಿಟ್ರೆ ನನ್ನ ಹಬ್ಬನೇ ಮುಗ್ದೋಯ್ತು ಗೈಸ್. ಹಬ್ಬ ಅಂತ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೂ ಮನೆಯಲ್ಲೇ ಬಿಟ್ಟಿದೆ. ಇನ್ನು ಎಕ್ಸ್ಟ್ರಾ ಹೂ ನಾನು ಆಚೆ ಕೂಡ ತೊಗೊಂಡು ಬಂದಿದ್ದೀನಿ. ನಾನಿವಾಗ ಹೊರಗಡೆ ರಂಗೋಲಿ ಹಾಕ್ತೀನಿ. ಸೊ ಫಸ್ಟ್ ಅಡುಗೆ ಮಾಡಿಕೊಂಡೆ, ಯಾಕಂದರೆ ನಾನು ಬಂದಾಗ ಫುಲ್ ಕತ್ಲಾಗಿಬಿಟ್ಟಿತ್ತು. ನನಗೆ ಭಯ ಆಗುತ್ತೆ ಕತ್ಲಲ್ಲಿ ಆಚೆ ಹೋಗೋದು ಅಂದರೆ. ಸೊ ಅದಾದಮೇಲೆ ಹೊರಗಡೆ ರಂಗೋಲಿ ಹಾಕೋಣ ಅಂತೇಳಿ ಫಸ್ಟ್ ಅಡುಗೆ ಮಾಡಿಕೊಂಡು ಆಮೇಲೆ ರಂಗೋಲಿ ಹಾಕ್ತೆ. ಸೊ ದಟ್ ರಂಗೋಲಿನೂ ಮುಗ್ದೋಯ್ತು. ನೆಕ್ಸ್ಟು ಸೊ ಗೈಸ್, ದೇವ್ರ ಮುಂದೆನೂ ರಂಗೋಲಿ ಹಾಕಾಯಿತು. ಇವಾಗ ಪೂಜೆ ಮಾಡಬೇಕಷ್ಟೆ. ಗೈಸ್ ನೋಡಿ, ನಮ್ಮ ದೇವ್ರ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಯಾರದು? ಆಯ್ತಾ ನಿದ್ದೆ? ಹಾಂ, ಬಾ ಶಾಮಿ ಮಾಡೋಣ. ಶಾಮಿ ಮಾಡೋಣ, ಬಾ ಮಗನೆ. ಗುಡ್ ಮಾರ್ನಿಂಗ್. ಆ್ಯಂಡ್ ಇಲ್ಲೂ ಕೂಡ ನಾನು ಕಟ್ಟಿದ ತೋರಣ ಚೆನ್ನಾಗಿ ಕಾಣಿಸ್ತಿದ್ದೆ ಅಲ್ಲ. ಹಣ್ಣು ಬಾಳೆ ಎಂತ ಮಗನೇ ಅದು? ಏನದು? ಅದೇನದು? ಅದೇನು ಅದೇನು? ಹಣ್ಣು ಬಾಳೆ. ಬಾಳೆಹಣ್ಣು ಅಲ್ವಾ ಅದು? ಹಣ್ಣು ಬಾಳೆನಾ? ನಿದ್ದೆ ಆಯ್ತಾ ನಿಂದು? ಶಮಿ ಮಾಡೋಣ. ಓಕೆ, ತೆಗಿಬಾರ್ದು ಅದನ್ನು. ಸೊ ಫೈನಲ್ ಟಚ್, ಕೋಸಂಬರಿ ಕೂಡ ರೆಡಿ ಆಯಿತು ಗೈಸ್. ಸೊ ಗೈಸ್, 1 ಅವರಲ್ಲಿ ಇಷ್ಟು ಅಡುಗೆ ಮಾಡಿದ್ದೀನಿ. ಅನ್ನ, ಸಾರು, ಕೋಸಂಬರಿ, ಪಲ್ಯ. ಆ್ಯಕ್ಚುಲಿ ಇನ್ನೊಂದು ಪಲ್ಯ ಇದೆ, ಅದನ್ನು ಹಾಕಿಲ್ಲ ಅಣ್ಣ. ಇದು ದೇವರಿಗೆ ನೈವೇದ್ಯ ಗೈಸ್. ಪೂಜೆ ಆಯಿತು, ಇವತ್ತಿನ ಹಬ್ಬ ಮುಗೀತು ನಂದು. ಇವತ್ತೆಷ್ಟು ಬೇಗ ಹಬ್ಬ ಮುಗಿಸಿದ್ದೀನಿ ಅಂದರೆ. ನೀನು ಮಾಡ್ತೀಯಾ? ಎಂತ ಮಾಡ್ತೀಯ ಮಗಳೇ ನೀನು? ಹಾಂ, ನಿನ್ನ ತಾಳಿ ತೋಚು. ನಿನ್ನ ತಾಳಿ ಅದಾ? ಹೌದಾ? ಸೊ ಇವಾಗ ಬಂದುಬಿಟ್ಟು ಟೈಮ್ 8:30. 8:30 ನಂದು ಹಬ್ಬ ಅಡುಗೆ ಎಲ್ಲನೂ ಮುಗ್ದೋಗ್ಬಿಟ್ಟಿದೆ. ಏನಂತೀರಾ? ಆ್ಯಂಡ್ ಇಲ್ಲೂ ಕೂಡ ಎಲ್ಲ ಪೂಜೆ ಮುಗೀತು. ಆ್ಯಂಡ್ ಇಲ್ಲೂ ಕೂಡ ಮುಗಿಸಿದೆ. ನೀನು ಎಲ್ಲಿಗೆ ಹೋಗ್ತೀಯಾ?
ಗುಡ್ ಮಾರ್ನಿಂಗ್ ಮಗ್ನೆ. ಗುಡ್ ಮಾರ್ನಿಂಗ್. ನೀ ಶಾನ ಮಾಡಲ್ಲ ಹಬ್ಬಕ್ಕೆ? ಶಾನ ಮಾಡಲ್ಲ ನೀನು? ಗೈಸ್, ನಾನು ನೈಟ್ ಹಾಕಿದ ರಂಗೋಲಿ ಇವಾಗ ಹೆಂಗಿದೆ ಅಂತ ನೋಡೋಣ ಅಂತ ಬಂದಿದ್ದೀನಿ. ಸೊ ನಿಮಗೂ ತೋರಿಸ್ತೀನಿ. ಕಾಣಿಸ್ತಿದ್ಯಾ? ಚೆನ್ನಾಗಿದೆ ಗೈಸ್. ಈಗ ನಮ್ಮ ದೇವ್ರನ್ನ ಒಂದು ಮರಕ್ಕೆ ಅಥವಾ ತೆಂಗಿನ ಮರ ಅಥವಾ ಅಡಿಕೆ ಮರಕ್ಕೆ ವಿಸರ್ಜನೆ ಮಾಡುವ ಸಮಯ. ಸೊ ಈ ಥರ ಇರುತ್ತಲ್ವ, ಇದನ್ನು ತೊಗೊಂಡೋಗಿ ಅಡಿಕೆ ಮರ ಅಥವಾ ತೆಂಗಿನ ಮರಕ್ಕೆ ನಾವು ಅದನ್ನು ವಿಸರ್ಜನೆ ಮಾಡಬೇಕು. ಸೊ ವಿಸರ್ಜನೆ ಮಾಡಿದ್ಮೇಲೆ ನಮ್ಮ ಇವತ್ತಿನ ಹಬ್ಬ ಮುಗೀತು ಅಂತ ಹೇಳಿ, ಇವಾಗ ಇದು ನೋಡಿ, ದೇವ್ರಿಲ್ಲದ ಅರಮನೆ ಹೇಗಿರುತ್ತೆ ಅಂತ ಹೇಳಿ ಇದೇ ಒಂದು ಉದಾಹರಣೆ. ಇವಾಗ ಹೇಗೆ ಕಾಣಿಸ್ತಾ ಇದೆ, ಮುಂಚೆ ಹೇಗಿತ್ತು. ನಾನು ರಂಗೋಲಿ ಸಂಜೆ 4 ಗಂಟೆ ಆದರೂ ಪಾಪ ಹಾಗೆ ಇದೆ, ಅಷ್ಟೊಂದೇನು ಹಾಳಾಗಿಲ್ಲ. ಒಂದು ಕೊಡ ನನಗೆ. ಥ್ಯಾಂಕ್ ಯು. ನಂಗಾಯ್ದು ನಿಂಗೆ. ಗೈಸ್, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಮಲಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾವ ಟೈಮಲ್ಲಿ ಮಲಗಿಬಿಟ್ಟೆ ಅಂತ ಗೊತ್ತಿಲ್ಲ. ಫುಲ್ ಡೀಪ್ ಸ್ಲೀಪ್ಗೆ ಹೋಗ್ಬಿಟ್ಟಿದ್ದೀನಿ. ಇವಾಗ 7 ಗಂಟೆ ರಾತ್ರಿ ಆಗಿಬಿಟ್ಟಿದೆ. ಈಗ ಹೋಗ್ಲಿಕ್ಕಾಗಿಲ್ಲ, ಸಖತ್ ಬೇಜಾರಾಗ್ತಿದೆ. ಅಂದರೆ ನಿನ್ನೆಯಿಂದನೂ ಕರೆಕ್ಟಾಗಿ ನಿದ್ದೆ ಇರಲಿಲ್ಲ. ತುಂಬ ಕೆಲಸ, ಮೇ ಬಿ ಆ ಸ್ಟ್ರೈನ್ಗೆ ಏನೋ ಗೊತ್ತಿಲ್ಲ, ಫುಲ್ ಜೋರಾಗಿ ನಿದ್ದೆ ಬಂದುಬಿಟ್ಟಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ಇವಾಗೇನು ಇರೋದನ್ನೆಲ್ಲ ಬಿಸಿ ಮಾಡ್ಕೊಂಡು ತಿನ್ನೋದಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬೈ ಬಾಯ್. ಬೈ ಬಾಯ್. ಶಿ ಯು. ಶಿ ಯು ಅನ್ನ ತಿಂತಿದ್ದಲ್ಲ ನೋಡಿ. ಸೊ ಇಷ್ಟೇ ಗೈಸ್. ಹಬ್ಬ ಅಂದರೆ ಏನಿಲ್ಲ, ನೀಟಾಗಿ ನಾವು ಫಸ್ಟು ರೆಡಿ ಆಗಿಬಿಟ್ಟು ಒಂದು ಒಳ್ಳೆ ಮನೆನ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಎಲ್ಲರ ಜೊತೆ ಊಟ ಮಾಡಿದ್ರೆ, ದೇವ್ರ ಪೂಜೆ ಮಾಡಿದ್ರೆ ಹಬ್ಬ ಅಷ್ಟೇ. ಬಟ್ ನಮ್ಮ ಅಮ್ಮಂದ್ರೆಲ್ಲ ಯಾಕೆ ಇಡೀ ದಿನ ಮಾಡ್ತಾರೆ ಹಬ್ಬ ಮಾಡಲಿಕ್ಕೆ ಅಂತ ನಂಗೆ ಇದುವರೆಗೂ ಅರ್ಥನೇ ಆಗ್ತಾಯಿಲ್ಲ. ಅವ್ರು ಮಾಡಿದ ಕೆಲಸನೇ ಮೇ ಬಿ ಮಾಡ್ತಾನೆ ಇರ್ತಾರೆ ಅನಿಸುತ್ತೆ. ಬಟ್ ನನ್ನ ಕೆಲಸ ಅದಲ್ಲ, ನಾನು ಪಟ್ಪಟ ಅಂತ ಎಲ್ಲ ಮುಗಿಸ್ಬಿಡ್ತೀನಿ. ಸೊ ಬೈ ಬಾಯ್.